ಸ್ವಾಮಿ, ಎಲ್ರಿಗೂ ಅರ್ಥ ಆಗತ್ತೆ ಅಂತ ಸುದೀರ್ಘವಾಗಿ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ ರಾಘವನ್ ಅವರು. ಅಂದ್ರೆ ನಾವು ತಪ್ಪು ಮಾಡಿದ್ವಿ, ಮೂಡ ಹೇಳಿದೆ ಅನ್ನೋದನ್ನ ರಾಘವನ್ ಹೈಲೈಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಮೂಡ ತಾನೇ ಒಪ್ಕೊಂಡ್ಬಿಡುತ್ತಾ ನಾವು ತಪ್ಪು ಮಾಡಿದ್ದೀವಿ ಅಂತ? ಯಾಕೆ ಒಪ್ಕೊಳ್ತಾರೆ ಅದನ್ನ ಅವ್ರು ಹೈಲೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಭಾವ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ತಪ್ಪು ಮಾಡಿದ್ವಿ, ಪರಿಹಾರ ಕೊಡಬೇಕು ಅಂದ್ರೆ ಏನು? ಮೂಡ ಹಾಕಿ ಹೇಳಿದೆ ಅಂತ. ಇದೆಲ್ಲ ಎಲ್ರಿಗೂ ಅರ್ಥ ಆಗತ್ತೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ಬ್ರೇಕಿಂಗ್ ತಗೋತಾ ಇದೀವಿ. ಬಾಯಿ ತಪ್ಪಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ವಕೀಲರು ಯಾರು? ಯಾವ ವಕೀಲರು? ಸಿದ್ದರಾಮಯ್ಯ ಪರ ವಕೀಲರು ಬಾಯಿ ತಪ್ಪಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಅಂತ. ಜಡ್ಜ್ ಹೇಳ್ತಾರೆ, ಏನ್ ಹೇಳ್ತಾರೆ? ಹಾಗಿದ್ದರೆ ವಿಚಾರಣೆಯೇ ಬೇಕಾಗಿರ್ಲಿಲ್ಲ. ಬಾಯಿ ತಪ್ಪಿ ಸಿದ್ದರಾಮಯ್ಯ ಮನವಿ ಮಾಡಿದ್ರೆ ವಿಚಾರಣೆನೇ ಬೇಕಾಗಿರ್ಲಿಲ್ಲ. ಬಾಯಿ ತಪ್ಪಿ ಮನವಿ ಮಾಡಿದ್ರು ಬಿಡಿ ಅಂತ ಬಿಟ್ಬಿಡ್ಬೋದಾಗಿತ್ತಲ್ಲ. ರಾಘವನ್ ಅವರು ಹೇಳ್ತಾ ಇರುವಂತದ್ದು ವಿಚಾರಣೆಯೇ ಬೇಕಾಗಿರ್ಲಿಲ್ಲ. ಬಾಯಿ ತಪ್ಪಿ ಸಿದ್ದರಾಮಯ್ಯ ಮನವಿ ಮಾಡಿದ್ರೆ ವಿಚಾರಣೆ ಯಾಕೆ ಬೇಕಾಗಿತ್ತು ಅಂತ. ನಗುವಂತ ವಿಷಯ ಅಲ್ವೇ ಇದು? ಬಾಯಿ ತಪ್ಪಿ ಮನವಿ ಏನಂತ ಮಾಡ್ತಾರೆ ಸಿದ್ದರಾಮಯ್ಯ? ನಮ್ಗೆ ಕಾಂಪನ್ಸೇಟರಿ ಸೈಟ್ ಕೊಡಿ ಅಂತ ಬಾಯಿ ತಪ್ಪಿ ಮನವಿ ಮಾಡಿದ್ರ? ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಕೋರ್ಟ್ನಲ್ಲಿ ಸುದೀರ್ಘವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಘವನ್ ಅವರು. 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಅಂತ. ಅಂದ್ರೆ ಆ ರೆಸಲ್ಯೂಷನ್ ತಗೊಂಡ್ರಲ್ಲ, ಅದರಲ್ಲಿ ಎಲ್ಲ ತಪ್ಪುಗಳು ಹೈಲೈಟ್ ಆಗುತ್ತೆ. ಹಿಂದಿನ ಎಲ್ಲ ತಪ್ಪುಗಳು 2017ರ ರೆಸಲ್ಯೂಷನ್ ನಲ್ಲಿ, ಅಂದ್ರೆ ಇವರಿಗೆ ಕಾಂಪನ್ಸೇಟರಿ ಲ್ಯಾಂಡ್ ಕೊಡಬೇಕು ಅಂತ, ಅದರಲ್ಲಿ ಹೈಲೈಟ್ ಆಗುತ್ತೆ. ಚೈನ್ ಲಿಂಕ್ ಅದು 2017ರ ರೆಸಲ್ಯೂಷನ್. ಸುದೀರ್ಘವಾಗಿ ರಾಘವನ್ ಅವರು ಪಾಯಿಂಟ್ ಬೈ ಪಾಯಿಂಟ್ ವಾದ ಮಂಡನೆ ಮಾಡಿದ್ರು. ಹೆಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ನೋಡಿ, ಬಹಳ ಒಂಥರ ಹೀಟೆಡ್ ಇದು ಪ್ರಖರವಾದಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಘವನ್ ಅವರು. ಮೂಡ ಹಗರಣದ ಕುರಿತಾಗಿ ಇಷ್ಟರವರೆಗೆ ಒಂದ್ ರೀತಿನಲ್ಲಿ ವಾದ ಮಂಡನೆ ಆದ್ರೆ, ಈಗ ರಾಘವನ್ ಅವರು ಬಹಳ ಪ್ರಖರವಾದಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಮಂಡಿಸ್ತಾ ಇದ್ದಾರೆ ರಾಘವನ್. 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಮಂಡಿಸ್ತಿದ್ದಾರೆ ರಾಘವನ್. 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಮಂಡಿಸ್ತಾ ಇದ್ದಾರೆ ರಾಘವನ್. ನಾವು ಇನ್ನೊಂದಿಷ್ಟು ಅಪ್ಡೇಟ್ ಕೊಡ್ಬೋದು ಅಂತ ಅನ್ಸುತ್ತೆ. ಎರಡ್ 2017ರ ರೆಸಲ್ಯೂಷನ್, ಈ ಎಲ್ಲ ವಿಚಾರಗಳ ಚೈನ್ ಲಿಂಕ್ ಇದ್ದ ಹಾಗೆ ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಮಂಡಿಸ್ತಾ ಇದ್ದಾರೆ ರಾಘವನ್. ಕ್ವಿಕ್ ಅಪ್ಡೇಟ್ ಕೊಡ್ಬೋದು ಅಂತ ಅನ್ಸುತ್ತೆ. ಸುನಿಲ್ ಕನೆಕ್ಟ್ ಆಗಿದ್ದಾರೆ. ಎಸ್ ಸುನಿಲ್, ಬಹಳ ವಿಶೇಷ ಅಂತಂದ್ರೆ, ಇಂಟ್ರೆಸ್ಟಿಂಗ್ ಅಂತಂದ್ರೆ, ಸುನಿಲ್ ಇಷ್ಟು ದಿನ 4 ಸಾರಿ ಏನು ಆರ್ಗ್ಯುಮೆಂಟೇಷನ್ ಎಲ್ಲ ನಡೀತಲ್ಲ, ಇದರಲ್ಲಿ ಇವತ್ತು ರಾಘವನ್ ಅವರ ವಾದದ ಶೈಲಿ ಇತ್ತಲ್ಲ ಸುನಿಲ್, ಬಹಳ ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು. ಬಹಳ ಪ್ರಖರವಾಗಿತ್ತು, ಮತ್ತೆ ಮೊನಚಾಗಿತ್ತು, ಹರಿತವಾಗಿತ್ತು ರಾಘವನ್ ಅವ್ರದ್ದು. ಏನೆಲ್ಲ ಹೈಲೈಟ್ಸ್ ಸುನಿಲ್, ನೀವು ಹೇಗೆ ನೋಡ್ತೀರಿ? ಎಸ್ ಶ್ರೀಲಕ್ಷ್ಮಿ, ನೀವು ಹೇಳಿದಂಗೆ ಇಷ್ಟು ದಿನಗಳ ವಾದ ಮಂಡನೆಗೂ ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಮಂಡಿಸಿರುವಂತಹ ವಾದದ ರೀತಿಗೂ ತುಂಬಾನೇ ಡಿಫರೆನ್ಸ್ ಇತ್ತು. ಇಲ್ಲಿ ಪ್ರಮುಖವಾಗಿ ಅವರು ಕೆಲವೊಂದು ವಿಚಾರಗಳನ್ನ ಹಾಸ್ಯದ ರೀತಿಯಲ್ಲಿ ಹೇಳ್ಕೊಂಡೋದ್ರು ಕೂಡ ಅದ್ರಲ್ಲೊಂದು ಹುರುಳಿತ್ತು. ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಾಘವನ್ ಅವರು ಕೋರ್ಟಿಗೆ ಪ್ರಮುಖವಾಗಿ ಯಾವ ವಿಚಾರವನ್ನ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಕೂಡ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಮೂಡ ಸೈಟ್ ನೀಡುವಲ್ಲಿ ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿದೆ ಅನ್ನುವಂಥ ಒಂದು ವಿಚಾರ. ಮೊದಲನೇದಾಗಿ 60-40ರ ಒಂದು ಅನುಪಾತದಲ್ಲಿ ಸೈಟ್ಗಳ ಹಂಚಿಕೆ ಆಗ್ಬೇಕಾಗಿತ್ತು. ಆದ್ರೆ ಅದನ್ನು ಸುನಿಲ್ ದಯವಿಟ್ಟು ಸಂಪರ್ಕದಲ್ಲಿರಿ, ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ, ದಯವಿಟ್ಟು ಸಂಪರ್ಕದಲ್ಲಿರಿ. 2023ರಲ್ಲಿ ಪಾರ್ವತಿ ಅವರಿಗೆ ಮಾತ್ರ ನಿವೇಶನ ಹಂಚಲಾಗಿದೆಯಾ? ನೋಡಿ, ಜಡ್ಜ್ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ಸ್ನೇಹಮಯಿ ವಕೀಲ ರಾಘವನ್ ಅವ್ರಿಗೆ ಕೇಳ್ತಾರೆ. ಜಡ್ಜ್ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಘವನ್ ಅವರು. 2023ನಲ್ಲಿ ಪಾರ್ವತಿ ಅವರಿಗೆ ಮಾತ್ರ ನಿವೇಶನ ಹಂಚಲಾಗಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ನ್ಯಾಯಮೂರ್ತಿಗಳು. ಸ್ನೇಹಮಯಿ ವಕೀಲ ರಾಘವನ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಜಡ್ಜ್ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾರೆ ರಾಘವನ್ ಅವರು. ಅಂದ್ರೆ ಬೇರೆಯವರಿಗೂ ಹಾಗಾದ್ರೆ ಹಂಚಿಕೆ ಮಾಡಿರಬಹುದಾ ಅಥವಾ ಇದೊಂದೇ ಪ್ರಕರಣನ? ಈ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಘವನ್ ಅವರು. ಜಡ್ಜ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ 2023ರಲ್ಲಿ, ಅಂದ್ರೆ
ಇದು ಕೇವಲ ಪಾರ್ವತಿ ಅವರಿಗೆ ಮಾತ್ರ ಈ ಕಾಂಪನ್ಸೇಟರಿ ಸೈಟ್ ಹಂಚಿಕೆ ಮಾಡಿದ್ರೆ ಅಥವಾ ಅವಾಗ ಇನ್ ಜನರಲ್ ಸಾಕಷ್ಟು ಜನಕ್ಕೆ ಮೂಡ ಯಾರ್ದೆಲ್ಲ ಜಮೀನನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅವ್ರಿಗೂ ಎಲ್ಲ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಕೇಳ್ತಾರೆ. ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಘವನ್ ಅವರು. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ಸುನಿಲ್. ಎಸ್ ಸುನಿಲ್, ಪ್ಲೀಸ್ ಗೋ ಅಹೆಡ್. ಎಸ್ ಶ್ರೀಲಕ್ಷ್ಮಿ, ನನ್ನ ರಾಘವನ್ ಅವರು ಹೇಳ್ತಾ ಇರುವಂತ ವಿಚಾರಗಳಲ್ಲಿ ಒಂದು ಅಂತ ಹೇಳಿದ್ರೆ ಈ ಭೂ ನಿವೇಶನಗಳ ಹಂಚಿಕೆ ಆಗಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ 60-40 ಅನುಪಾತದಲ್ಲಿ ಏನು ಸೈಟ್ಗಳ ಹಂಚಿಕೆ ಆಗಬೇಕಾಗಿತ್ತು ಅದು 50-50 ಅನುಪಾತದಲ್ಲಿ ಹಂಚಿಕೆ ಆಗಿರುವಂತದ್ದು. ಪರ್ಟಿಕ್ಯುಲರ್ ಆಗಿ ಅದು ಸಿದ್ದರಾಮಯ್ಯ ಅವರ ಕೇಸ್ನಲ್ಲೇ ಏನಕ್ಕೆ ಬಂತು ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ 2017ರಲ್ಲಿ ಈ ನಿಯಮಗಳಲ್ಲಿ ಬದಲಾವಣೆಯನ್ನ ತರಲಾಗಿರುವಂಥದ್ದು ಏನಕ್ಕೆ ಅನ್ನುವಂಥದ್ದು ಪ್ರಶ್ನೆಯನ್ನು ಮತ್ತು ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಸೈಟ್ಗಳ ಹಂಚಿಕೆ ಆಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಅದೊಂದು ಲಿಂಕ್ ಅವರು ಎಸ್ಟಾಬ್ಲಿಷ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿರುವಂಥದ್ದು. ಅಂದ್ರೆ 2017ರ ರೆಸಲ್ಯೂಷನ್ ಇಂದಾಗಿಯೇ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆದಿರುವಂಥದ್ದು ಅನ್ನುವಂಥದ್ದು. ಸೊ ಇದೇ ವೇಳೆ ಜಡ್ಜ್ ಅವರು ಕೇಳಿರುವಂತಹ ಒಂದು ಕ್ವಶನ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕೇವಲ ಪಾರ್ವತಿ ಅವರಿಗೆ ಮಾತ್ರ ಈ ಒಂದು ನಿವೇಶನ ಹಂಚಲಾಗಿದೆ ಅಥವಾ ಇದೇ ರೀತಿಯಾಗಿ ಬೇರೆ ಯಾರ್ಯಾರು ಇದರಲ್ಲಿ ನಿವೇಶನ ಸಿಗ್ಬೇಕಾಗಿತ್ತು ಅವರಿಗೂ ಕೂಡ ಇದೇ ರೀತಿಯಾಗಿ ಹಂಚಿಕೆ ಏನಾದರೂ ಮಾಡಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಅವರು ತನಗೆ ಈ ವಿಚಾರ ಗೊತ್ತಿಲ್ಲ ಅನ್ನುವಂತ ಹೇಳಿದ್ದಾರೆ. ಬಹುಶಃ ಒಂದು ವೇಳೆ ಇದೇ ವಿಚಾರಕ್ಕೆ ಸಂಬಂಧ ಕೋರ್ಟ್ ಕೂಡ ಹೆಚ್ಚಿನ ಒಂದು ಮಾಹಿತಿ ಅಗತ್ಯ ಇದೆ ಅನ್ನುವಂಥದ್ದು ಕಂಡು ಬಂದಲ್ಲಿ ಮೂಡ ಕಡೆಯಿಂದಲೂ ಕೂಡ ಈ ವಿಚಾರವಾಗಿ ಬೇರೆ ಯಾರಿಗಾದ್ರೂ ಇದೇ ರೀತಿಯಾಗಿ ನಿವೇಶನಗಳನ್ನ ನೀಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಆಗ ಕೇವಲ ಪಾರ್ವತಿ ಅವರಿಗೆ ಮಾತ್ರ ಹಂಚಿಕೆ ಆಗಿದೆ ಅನ್ನುವಂಥದ್ದು ಕಂಡು ಬಂದಲ್ಲಿ ನಿಜಕ್ಕೂ ಕೂಡ ಅದೊಂದು ಗಂಭೀರವಾದಂತಹ ಒಂದು ಅಫೆನ್ಸ್ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನು ತಗೊಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು ವಿಚಾರಗಳು ಈ ಒಂದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಗಮನಕ್ಕೆ ಬಂದಿದೆ. ಅದ್ರಲ್ಲಿ ಇದೀಗ ಈ ಒಂದು ವಿಚಾರ ಕೇವಲ ಇವರಿಗೆ ಮಾತ್ರ ನೀಡಿದ್ದಾರೆ ಅಂದ್ರೆ ಅದು ಖಂಡಿತವಾಗಿಯೂ ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡೇ ನೀಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಇದು ಕೂಡ ಈ ಮೂಡ ಹಗರಣದಲ್ಲಿ ಬಂದಿರುವಂತಹ ಹಲವಾರು ಆರೋಪಗಳಲ್ಲಿ ಇದು ಕೂಡ ಒಂದು ಆರೋಪ ಆಗಿರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗ್ಬೇಕಾದಂತಹ ಅಗತ್ಯ ಇರುತ್ತೆ. ಆದ್ರೆ ಈಗಾಗಲೇ ಒಂದು ಕಡೆಯಲ್ಲಿ ರಾಜ್ಯಪಾಲರ ಕಡೆ ವಕೀಲರು ಮಂಡಿಸಿರುವಂತಹ ವಾದ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಕಡೆಯಿಂದ ಮಂಡಿಕೆಯಾಗಿರುವಂತಹ ವಾದ, ಇವೆಲ್ಲವನ್ನು ನೋಡಿದ ಬಳಿಕ ಇದೀಗ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಸುನಿಲ್, ದಯವಿಟ್ಟು ಸಂಪರ್ಕದಲ್ಲಿರಿ. ಮೊದಲು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ, ನಂತರ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ರಾಘವನ್ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಕಂಪ್ಲೇಂಟ್ಸ್ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆನಂತರ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಬೇಕಿತ್ತು, ಮಾಡಿದ್ದಾರೆ ಅಂತ. ಮೊದಲು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಈಗ ರಾಜ್ಯಪಾಲರಿಗೆ ದೂರು ಕೊಡೋಕ್ಕೂ ಮೊದಲು ಪೊಲೀಸ್ ಸ್ಟೇಷನ್ ಕೊಡಬೇಕಾಗತ್ತೆ. ಜೂರಿಸ್ಡಿಕ್ಷನ್ ಅಂಡರ್ಲಿ ಬರುವಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅದನ್ನು ಕೊಟ್ಟಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಹೇಳ್ತಾ ಇದ್ದಾರೆ. ಆ ನಂತರ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ರಾಘವನ್ ಅವರು ಹೇಳ್ತಾ ಇರುವಂತದ್ದು ಮೊದಲು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆನಂತರ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ವಾದದ ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ. ಏನ್ ನಡೀತಾ ಇದೆ ಕೋರ್ಟಲ್ಲಿ ಅನ್ನೋದರ ಈ ಕ್ಷಣದ ಅಪ್ಡೇಟ್ ಬ್ರೇಕಿಂಗ್. ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಈಗ ಆ ನಂತರ ಮತ್ತೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ನ. ಅದಾದ ಮೇಲೆ ಖಾಸಗಿ ದೂರನ್ನ ದಾಖಲಿಸಲಾಗಿದೆ. ಏನು ಕಂಪ್ಲೇಂಟೇ ಕೊಡದೆ ನೇರವಾಗಿ ಡೈರೆಕ್ಟಾಗಿ ಖಾಸಗಿ ದೂರು ದಾಖಲಿಸಿಲ್ಲ. ರಾಜ್ಯಪಾಲರು ಖಾಸಗಿ ದೂರಿನ ಆಧಾರದ ಮೇಲೆ ನಿರ್ಣಯ ತಗೊಂಡ್ಬಿಟ್ರು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಇತ್ತಲ್ಲ, ಅದಕ್ಕೆ ತಕ್ಕನಾಗಿ ರಾಘವನ್ ಅವರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಇಲ್ಲ ಅಲ್ಲಿ ಲೋಕಲ್ ಜ್ಯೂರಿಸ್ಡಿಕ್ಷನ್ ನಲ್ಲೂ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಆಮೇಲೆನೆ ಖಾಸಗಿ ದೂರು ದಾಖಲಾಗಿದೆ ಅಂತ. ರೈಟ್, ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಕ್ಷಣದ ಅಪ್ಡೇಟ್.